ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಪ್ರಿಪ್ರೇಟರಿ 3 ಪರೀಕ್ಷೆಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೆ. ಆ ಕ್ವಶನ್ಸಲ್ಲಿ ಎಷ್ಟು ಬಂದಿದ್ದೇವೆ ಅಂತೇಳಿ ನಮಗೆ ಇಲ್ಲಿ ತಿಳಿಸ್ತೀನಿ ನೋಡಿ ಮಕ್ಕಳೇ. ಒಂದು ವಾಕ್ಯದ ಪ್ರಶ್ನೆಗಳು ನೋಡಿ. ಈ ಪ್ರಶ್ನೆ ಬಂದಿದೆ 3ನೇ ಇದಕ್ಕೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಬಂದಿದೆ. ನಂತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಬಂದಿದೆ. ಅದಾದ ಮೇಲೆ ದ್ರೋಣನು ಪರಶುರಾಮನಿಗೆ ಏಕೆ ಬಂದನು, ಈ ಪ್ರಶ್ನೆ ಬಂದಿದೆ. ಒಟ್ಟು ಒಂದು ವಾಕ್ಯದಲ್ಲಿ 3 ಪ್ರಶ್ನೆಗಳು ಬಂದಿದ್ದಾವೆ. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸೋದಾದರೆ ಇಲ್ಲಿ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ, ಈ ಪ್ರಶ್ನೆ ಬಂದಿದೆ. ಅದಾದ ಮೇಲೆ ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ, ಈ ಪ್ರಶ್ನೆ ಕೂಡ ಬಂದಿದೆ ಪ್ರಿಪರೇಟರಿ 3ಕ್ಕೆ. ಆಮೇಲೆ ಹಕ್ಕಿಯ ಹಾರಾಟದವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ಈ ಪ್ರಶ್ನೆಯೂ ಬಂದಿದೆ. ಅದಾದಮೇಲೆ ಹಲಗಲೆಯ ಬೇಡರು ದಂಗೆ ಏಳಲು ಕಾರಣವೇನು, ಈ ಪ್ರಶ್ನೆಯೂ ಕೂಡ ಬಂದಿದೆ. ನಂತರ ಭಗತ್ ಸಿಂಗ್ ಈ ಪಟದಲ್ಲಿ ಬಂದಿಲ್ಲ. ಭಗತ್ ಸಿಂಗ್ ಹೇಗೆ ಅಮರನಾದನು ಎಂಬುದಾಗಿ ಬಂದಿದೆ. ಅದಕ್ಕೆ ಜಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು, ಅದರ ಉತ್ತರ ಅದಕ್ಕೆ ಸಂಬಂಧ ಇದೆ. ನಂತರ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು, ಈ ಪ್ರಶ್ನೆ ಬಂದಿದೆ. ಅದಾದಮೇಲೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯವರ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ, ಈ ಪ್ರಶ್ನೆಯೂ ಕೂಡ ಬಂದಿದೆ. ಆಮೇಲೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು, ಈ ಪ್ರಶ್ನೆ ಕೂಡ ಬಂದಿದೆ. ಒಟ್ಟು 2 ಅಂಕದ ಪ್ರಶ್ನೆಗಳು 7 ಬಂದಿದ್ದಾವೆ. ಅಂದರೆ ಇಲ್ಲಿ 14 ಮಾರ್ಕ್ಸ್ ಸಿಕ್ತು. ಒಂದು ವಾಕ್ಯದ 3, ಇಲ್ಲಿ 14 ಅಂಕ ನಿಮಗೆ ಬಂದಂಗಾಯಿತು. ಇಲ್ಲಿ ಕವಿ ಪರಿಚಯವನ್ನು ನಾನು ಊಹೆ ಮಾಡ್ದಂಗೆ ಬರಲಿಲ್ಲ. ಹಂಗಾಗಿ ನೋಡಿ, ಇಲ್ಲಿ ಕೇಳಿದ್ದು ಇಲ್ಲಿ ಏನು ಮೂರ್ತಿರಾವ್ ಮತ್ತು ದ.ರಾ ಬೇಂದ್ರೆ ಅವ್ರನ್ನ ಕೇಳಿದರು, ಅದನ್ನು ಕೊಡಲಿಕ್ಕಾಗಲಿಲ್ಲ. ಆಮೇಲೆ ಛಂದಸ್ನಲ್ಲಿ ಕಂದ ಬರುತ್ತೆ ಅಂತ ಊಹೆ ಮಾಡಿದ್ದೆ, ಕಂದ ಬಂದಿದೆ, ಇಲ್ಲಿ 3 ಅಂಕ. ಅಲಂಕಾರದಲ್ಲಿ ರೂಪಕಾಲಂಕಾರ ಬಂದಿದೆ, ಇದು 3 ಅಂಕ ಸಿಕ್ಕಿದೆ. ಮತ್ತು ಗಾದೆ ಮಾತುಗಳಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಇದು ಕೂಡ ಬಂದಿದೆ. ಮತ್ತು ಈ ಸಲ ಸಂದರ್ಭಗಳಲ್ಲಿ ಒಂದನ್ನು ಕೂಡ ನೋಡಿ, ಇಲ್ಲಿ ಈ ಒಂದು ಬಂದಿದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಬಂದಿದೆ. ಮತ್ತು ಏನ್ರಯ್ಯ ಏನು ಮಾಡ್ತಾ ಇದ್ದೀರಾ, ಇದು ನಿಲ್ಲಿಸಿ ನನ್ನ ಮಕ್ಕಳ ಅನ್ನೋದು ಮುಂದುವರೆದ ಭಾಗ, ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಅದಾದಮೇಲೆ ಉಳಿದಂತೆ ಹಸಿರು ಪಾಠದಲ್ಲಿ ಹಸಿರೆತ್ತಲ್ ಇದಕ್ಕೆ ಸಂಬಂಧಪಟ್ಟಂತೆ ಹಕ್ಕಿಯ ಕೊರಳಿಂಪು ಹಸಿರು ಅಂತ ಕೊಟ್ಟಿದ್ದಾರೆ, ಇದು ಅದಕ್ಕೆ ಸಂಬಂಧ ಇರುವಂಥದ್ದೇ. ಒಟ್ಟಿನಲ್ಲಿ ಇಲ್ಲಿ 3 ಅಂಕದ ಪ್ರಶ್ನೆಗಳು ಛಂದಸ್ಸು 1, ಅಲಂಕಾರ 1, ಹಾಗೆ ಗಾದೆ ಮಾತು 1, ಸಂದರ್ಭಗಳು 3 ಬಂದಿದ್ದಾವೆ. ಸಂದರ್ಭಗಳು 3 ಅಂತಂದರೆ ಒಟ್ಟಿನಲ್ಲಿ ಇಲ್ಲಿ 3 ಅಂಕದ ಪ್ರಶ್ನೆಗಳು 6 ಬಂದಿದ್ದಾವೆ. 6 18 ಅಂಕಕ್ಕೆ ಇಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳು ಬಂತು. ಉಳಿದಂತೆ ಪದ್ಯ ನಾನು ಈ ಸಲ ಇದು ಮಾರಿಗೌತಣವಾಯಿತು, ನಾಳಿನ ಭಾರತ ಅಥವಾ ಕೊರಳ ಸೆರೆ ಹಿಗ್ಗಿದ್ದವು ಕೊಡ್ತಾರೆ ಅಂದ್ಕೊಂಡಿದ್ದೆ. ಕೌರವೇಂದ್ರನ ಕೊಂದೇನೆ ಏನು ಅಂದ್ರಿಂದ, ಯಾಕೆಂದರೆ 2 ಪ್ರಿಪರೇಟರಿಯಲ್ಲಿ ಏನು ಸಂಕಲ್ಪ ಗೀತೆ ಕೊಟ್ಟಿದ್ದರು. ಹಾಗಾಗಿ ನಾನು ಈ ಸಲ ಕೊಡುವುದಿಲ್ಲ ಅಂತ ನಾನು ಊಹೆ ಮಾಡಿದ್ದೆ. ಆದರೆ ಇದನ್ನು ಈ ಸಲ ಮತ್ತೆ 3ನೇ ಸಲನೂ ಕೂಡ ಸಂಕಲ್ಪ ಗೀತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದು ಮೈನ್ ಎಕ್ಸಾಮು ಕೂಡ ಅದನ್ನೇ ಬರಬಹುದು ಅಂತೇಳಿ ನೀವು ಊಹೆ ಮಾಡಬಹುದು. ಇಲ್ಲಿ ಸಾರಾಂಶ ಕೂಡ ಉಲ್ಟಾ ಆಗಿಬಿಟ್ಟಿದೆ. ಇದು ಕೊಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಕೊಡಲಿಲ್ಲ. ನೆಕ್ಸ್ಟ್ 8 ವಾಕ್ಯದ ಪ್ರಶ್ನೆಗಳು 2 ಕೂಡ ಹೇಳಿದ್ದೆ. ಶಬರಿ ಪಾಠದಿಂದ 4 ಅಂಕದ ಪ್ರಶ್ನೆ 1 ಮತ್ತು 2 ಕೂಡ 4 ಅಂಕದ ಪ್ರಶ್ನೆಗಳು. ಇದನ್ನು ವೀರಲೋಹ ಪದ್ಯದಿಂದ ಕೂಡ ಕೊಡ್ತಾರೆ ಅಂತ ಹೇಳಿದ್ದೆ, ಶಬರಿ ಪಾಠದಿಂದ ಕೊಡ್ತಾರೆ ಅಂತ ಹೇಳಿದ್ದೆ. ಒಟ್ಟಿನಲ್ಲಿ ಇಲ್ಲಿ 4 8 ಅಂಕ ಇಲ್ಲಿ ಸಿಕ್ತು. 8 ವಾಕ್ಯದನ್ನು ಕೂಡ ನಾವು ಹೇಳ್ದಂಗೆ ಬಂದಿದೆ. ಇನ್ನು ಪ್ರಬಂಧಕ್ಕೆಯಲ್ಲಿ 4 ವಿಷಯಗಳನ್ನು ಕೊಟ್ಟಿದ್ದೆ. ರಾಷ್ಟ್ರೀಯ ಭಾವೈಕ್ಯ, ಸಾಮಾಜಿಕ ಪಿಡುಗುಗಳು, ಮಹಿಳಾ ಸಬಲೀಕರಣ ಮತ್ತು ಗ್ರಾಮ ಸ್ವರಾಜ್ಯ. ಈ ಗ್ರಾಮ ಸ್ವರಾಜ್ಯ ಅನ್ನೋದು ನಿಮಗೆ ಕೊಟ್ಟಿದ್ದರು. ಇಲ್ಲಿ 5 ಅಂಕಕ್ಕೆ ನಾನು ಊಹೆ ಮಾಡಿದ್ದೆ. ಒಟ್ಟು ನಿಮಗೆ ನಾನು ಊಹೆ ಮಾಡಿರುವಂತಹ ಪ್ರಶ್ನೆಗಳಲ್ಲಿ ಒಟ್ಟು ನಿಮಗೆ 48 ಅಂಕಗಳಿಗೆ ಪರೀಕ್ಷೆಯಲ್ಲಿ ಬಂದಿದೆ. ಹೀಗೆ ಮುಖ್ಯ ಪ್ರಶ್ನೆಗೂ ಕೂಡ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತೀನಿ, ಅದು ಕೂಡ ಬರುವ ಸಾಧ್ಯತೆ ಇದೆ. ಅವುಗಳ ಬಗ್ಗೆ ನೀವು ಹೆಚ್ಚು ಓದ್ಕೊಂಡ್ರೆ ಖಂಡಿತ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ನೋಡಿ, ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಅದು ಕೂಡ ನೀವು ಗಮನಿಸ್ಕೊಂಡು ಬರೀ ವಿಡಿಯೋಗೆ ನೀವು ಸ್ಟಿಕ್ ಆಗದೆ ಪುಸ್ತಕಗಳನ್ನು ಕೂಡ ಓದಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.